ನಮಸ್ಕಾರ. ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರ. ನಾನೊಂದು ವಿಷಯ ಹೇಳಬೇಕಾಗಿದೆ. ಮಾನ್ಯ ಉಪೇಂದ್ರ ಅವರೇ, ರಿಯಲ್ ಸ್ಟಾರ್ ಉಪೇಂದ್ರ ಅವರೇ, ನೀವು ಜನರೆಲ್ಲ ಪ್ರಜೆಗಳೆಲ್ಲ ಪ್ರಭು ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಏನು ಮಾಡ್ತಿದ್ದಾರೆ ಅದೃಷ್ಟ, ನಮ್ಮ ದೇಶದ ಜೀನ್ಸಲ್ಲಿ ಅದು ಒಬ್ಬ ನಾಯಕತ್ವ ಅಂತ ಬಂದ್ಬಿಟ್ಟಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಉಪೇಂದ್ರ ಅವರೇ, ನೀವು ವಿಜಯ್ ಮಾಡಿದ್ದೇನು ದೊಡ್ಡ ಸಾಧನೆ ಏನಲ್ಲ ಅವರು ಮಾಡಿದ್ದು. ಜಸ್ಟು ಸಮಾಜದಲ್ಲಿರುವ ಉಳುಕುಗಳನ್ನು, ಸಣ್ಣ ಪುಟ್ಟ ಕಲ್ಲು ಮುಳ್ಳುಗಳನ್ನು ಅತ್ತೈತ ತೋರಿಸ್ತಾ ತೆಗಿತಾ ಅವರು 2 ವರ್ಷಕ್ಕೆ ಅಧಿಕಾರ ಹಿಡಿದರು. ಆದರೆ ನೀವು ಮನೆ ಕೂತು ಜನರೊಂದಿಗೆ ನೀವು ಬೆರಲಿಲ್ಲ, ಜನರೊಟ್ಟಿಗೆ ಸಂವಾದ ಮಾಡಲಿಲ್ಲ, ಸರಿಯಾಗಿ ಜನರ ಹತ್ರ ಹೋಗಲಿಲ್ಲ. ಆದರೂ ನಾನು ಮನೆ ಕೂತ್ಕೊಂಡೇ ಎಲೆಕ್ಷನ್ ಮಾಡ್ತೀನಿ ಅಂತ ಅದು ಈ ವರ್ಷಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆದರೆ ಉಪೇಂದ್ರ ಅವರೇ, ನೀವೆಂದು ಹೊರಗಡೆ ಬರ್ತೀರಾ. ಆದರೆ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಪ್ರಜಾಕೀಯ ಪಕ್ಷಕ್ಕೆ, ನಾನೊಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಉಪೇಂದ್ರ ಅವರೇ, ನೀವು ಮನೆ ಬಿಟ್ಟು ಅಖಾಡಕ್ಕೆ ಇಳಿದು ಪ್ರಚಾರ ಮಾಡಿದ್ರೆ ಇನ್ನು 28ಕ್ಕೆ ಬರೋ ಎಲೆಕ್ಷನಲ್ಲಿ 100 ಸೀಟು ತಗೋಬೋದು. ಉಪೇಂದ್ರ ಅವರೇ, ದಯವಿಟ್ಟು ನೀವು ಮನೆಯಿಂದ ಹೊರಗೆ ಬನ್ನಿ, ಜನಸಂಪರ್ಕ ತಗೊಳ್ಳಿ. ಈಗಾಗಲೇ ನೀವು ಘೋಷಣೆ ಮಾಡಿಬಿಟ್ಟಿದ್ದೀರಾ, ನಮ್ಮ ಪಕ್ಷ ಈ ಥರ ಇದೆ. ಆ ಥರ ಇದ್ದರೆ ನೀವು ಮನೆ ಕೂತ್ಕೊಂಡ್ರೆ ನಮ್ಮ ನಾಳೆ ರೆವಲ್ಯೂಷನ್ ಆಗೋದಿಲ್ಲ. ದಯವಿಟ್ಟು ನೀವಾದರೂ ಎಚ್ಚೆತ್ಕೊಂಡು ಜನಸಂಪರ್ಕ ಮಾಡಿ, ಜನರ ಕಷ್ಟ ಸುಖ ಆಲಿಸಿ. ಮತ್ತು ನೀವು ಯಾವುದೇ ಪಕ್ಷಕ್ಕೆ ಹೋಗ್ಬೇಡಿ, ನಿಮ್ಮ ಸ್ವಂತ ಪಕ್ಷ ಇದೆಯಲ್ಲ ಅದನ್ನೇ ಮುಂದುವರಿಸಿ. ನಮ್ಮಂಥ ಯುವ ಜನತೆ ನಿಮಗೆ ಸಪೋರ್ಟ್ ಮಾಡುತ್ತೆ. ದಯವಿಟ್ಟು ನೀವು ಹೊರಗಡೆ ಬನ್ನಿ, ಆಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.